ನಮಸ್ಕಾರ, ವೆಲ್ಕಮ್ ಟು ಟಿವಿ ಕನ್ನಡ. ಕರುಳ ಬಳ್ಳಿಯ ನಂಟು ಅಂದ್ರೆ ಹಾಗೆ. ಎಂತಹ ಕಠಿಣ ಸಮಯದಲ್ಲೂ ಕೂಡ ತನ್ನ ಮಕ್ಕಳನ್ನ ಬಿಟ್ಟು ಕೊಡುವುದಿಲ್ಲ. ರಾಜಕೀಯವೇ ಬೇರೆ, ಜೀವನವೇ ಬೇರೆ. ಇದಕ್ಕೆ ಸಾಕ್ಷಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಈ ಪೋಸ್ಟ್. ಕೆಲವರು ಮಕ್ಕಳ ಯಶಸ್ಸನ್ನ ಸದಾ ಬಯಸುವವರು ಕೂಡ ಇದ್ದಾರೆ. ಇನ್ನು ಕೆಲವರು ಆ ಯಶಸ್ಸಿನ ಪ್ರಯತ್ನದಲ್ಲಿ ಹತಾಶೆಯಾದವರಿಗೆ ಕೂಡ ಬೆನ್ನೆಲುಬಾಗಿ ನಿಂತವರು ಕೂಡ ಇದ್ದಾರೆ. ಇದಕ್ಕೆ ಹೇಳೋದು ಮಮತೆ, ವಾತ್ಸಲ್ಯ ಅಂದ್ರೆ ಅದು ತಾಯಿ ಪ್ರೀತಿ ಮಾತ್ರ ಅಂತ. ರಾಜಕೀಯದಲ್ಲಿ ಸಹಜವಾಗಿ ತಂದೆಯ ಸಹಕಾರವೂ ಕೂಡ ಮಕ್ಕಳ ಮೇಲೆ ಹೆಚ್ಚಾಗಿರುತ್ತದೆ. ಆದರೆ ಈಗ ಬಂದಿರುವ ಅಪ್ಡೇಟ್ ನಲ್ಲಿ ಈ ತಾಯಿಯು ಮಗನಿಗೆ ಬರೆದ ಭಾವನಾತ್ಮಕ ಪೋಸ್ಟ್ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಹೌದು, ರಾಜ್ಯದಲ್ಲಿ ನಡೆದ ಮಿನಿ ಸಮರದಲ್ಲಿ ರಾಜಕೀಯ ಚಿತ್ರಣ ಕೊಂಚ ಬದಲಾಗಿದೆ. ಕಾಂಗ್ರೆಸ್ 3 ಕ್ಷೇತ್ರವನ್ನ ತನ್ನತ್ತ ಸೆಳೆದುಕೊಂಡಿದೆ. ಭಾರಿ ಕಸರತ್ತುಗಳ ಮಧ್ಯೆ ಮೈತ್ರಿ ಮತ್ತೆ ಸೋಲಿನ ಬಾಗಿಲು ಬಳಿ ಬಂದು ನಿಂತಿದೆ. ಸಂಡೂರು ಹಾಗೂ ಶಿಗ್ಗಾವಿ ಹೊರತುಪಡಿಸಿ ಚನ್ನಪಟ್ಟಣ ಕ್ಷೇತ್ರವು ಜೆಡಿಎಸ್ನ ನಿಲುವಿನ ಗೆಲುವಾಗಿತ್ತು. ಆದರೆ ಪ್ಲಾನ್ ಎಲ್ಲ ಈಗ ಉಲ್ಟಾ ಹೊಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆಗಿಳಿದ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಇದೀಗ ಸೋಲಾಗಿದೆ. ಈ ಸೋಲು ದೇವೇಗೌಡ ಅವರ ಕುಟುಂಬವನ್ನ ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಅದರಲ್ಲೂ ನಿಖಿಲ್ ಸತತವಾಗಿ 3 ಬಾರಿ ಸೋಲು ಕಂಡಿರುವುದಕ್ಕೆ ತೀವ್ರ ಬೇಸರದಲ್ಲಿ ಇದ್ದಾರೆ ಎನ್ನಲಾಗ್ತಿದೆ. ಜೊತೆಗೆ ಇದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಟೀಕೆಗಳು ಕೂಡ ಕೇಳಿ ಬರ್ತವೆ. ಇದನ್ನ ಗಮನಿಸಿದ ನಿಖಿಲ್ ತಾಯಿ ಮಗನಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಭಾವನಾತ್ಮಕ ಪೋಸ್ಟ್ ಅನ್ನ ಮಾಡಿರೋದು ವಿಶೇಷವಾಗಿದೆ. ನನ್ನ ಮಗ 3ನೇ ಸಲ ಸೋತಿದ್ದಾನೆ. ಅವನು ಚುನಾವಣೆಯಲ್ಲಿ ಮಾತ್ರ ಸೋತಿದ್ದಾನೆಯೇ ಹೊರತು ಮನುಷ್ಯನಾಗಿ ಸೋತಿಲ್ಲ. ಅವನ ಮಾನವೀಯತೆ, ಸಹೃದಯತೆ ಸೋತಿಲ್ಲ ಎನ್ನುವ ಮೂಲಕ ಹೀಯಾಳಿಸುವವರಿಗೆ ಮಾತಿಗೆ ಚಾಟಿ ಬೀಸಿದ್ದಾರೆ. ಚನ್ನಪಟ್ಟಣ ಫಲಿತಾಂಶದ ಬಗ್ಗೆ ಮೊದಲ ಬಾರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯಿಸಿರುವ ಅನಿತಾ ಕುಮಾರಸ್ವಾಮಿ, ನನ್ನ ಪುತ್ರ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪರಾಜಯ ಹೊಂದಿದ್ದಾನೆ. ಒಪ್ಪುತ್ತೇನೆ, ಚುನಾವಣೆ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ. ಹಾಗೂ ಒಬ್ಬರು ಗೆಲ್ಲಬೇಕಾದ್ರೆ ಇನ್ನೊಬ್ಬರು ಸೋಲ್ಬೇಕಾಗುತ್ತದೆ. ಆದರೆ ಸೋಲಿಗೆ ಅನೇಕ ಕಾರಣಗಳು ಕೂಡ ಇರ್ತವೆ. ಹಾಗೆಂದು ನಿಖಿಲ್ ಸೋಲಿನ ಕಾರಣಗಳ ಬಗ್ಗೆ ಚರ್ಚಿಸುವುದು ನನ್ನ ಉದ್ದೇಶವಲ್ಲ. ಹಾಗೆಯೇ ರಾಜಕಾರಣದಲ್ಲಿ ನನಗಾಗ್ಲಿ, ನನ್ನ ಪತಿಗಾಗ್ಲಿ ಅಥವಾ ನನ್ನ ಪೂಜ್ಯ ಮಾವನವರಿಗೆ ಆಗ್ಲಿ ಗೆಲುವು ಸೋಲು ಹೊಸದೇನೂ ಅಲ್ಲ. ಎರಡನ್ನು ಸಮಚಿತ್ತದಿಂದ ಸ್ವೀಕರಿಸಿದ್ದೇವೆ. ಗೆದ್ದಾಗ ಬೀಗಿಲ್ಲ, ಸೋತಾಗ ಕುಗ್ಗಿಲ್ಲ. ಸೋತ ಹತಾಶೆಯಲ್ಲಿ ಅನ್ಯರನ್ನ ಹೀಳಗೆಳೆದಿಲ್ಲ. ನನ್ನ ಮಗನಿಗೂ ಇದೇ ಅನ್ವಯ ಆಗುತ್ತಿದೆ. ನನ್ನ ಮಗನ ಬಗ್ಗೆ ರಾಜ್ಯದ ಜನತೆ ಹೆಚ್ಚಿಗೆ ಏನು ಹೇಳುವ ಅಗತ್ಯವಿಲ್ಲ. ಅವನು ಒಳ್ಳೆಯ ಮಗ, ಒಳ್ಳೆಯ ಪತಿ, ಒಳ್ಳೆಯ ತಂದೆ. ರಾಜಕಾರಣಕ್ಕೆ ಬರುವ ಮುನ್ನ ಒಳ್ಳೆಯ ನಾಯಕ ನಟ. ಅವನಂತಹ ಒಳ್ಳೆಯ ಮಗನನ್ನ ಪಡೆದಿದ್ದಕ್ಕಾಗಿ ನಾನು ಹಾಗೂ ನನ್ನ ಪತಿ ಹೆಮ್ಮೆ ಪಡ್ತೇವೆ ಎಂದಿದ್ದಾರೆ. ತಾಯಿಯಾಗಿ ಅವನ ಯಶಸ್ಸನ್ನ ಸಂಭ್ರಮಿಸುತ್ತೇನೆ. ಅವನಿಗೆ ಕಷ್ಟ ಎದುರಾದಾಗ ಕಣ್ಣೀರಿಟ್ಟಿದ್ದೇನೆ. ನನ್ನ ಕರುಳ ಬಳ್ಳಿಯ ಮೇಲೆ ನನಗಷ್ಟು ಮಮಕಾರ ಇರುತ್ತದಲ್ಲವೇ? ನನ್ನಂತಹ ಎಲ್ಲ ತಾಯಂದರಿಗೂ ನನ್ನ ಭಾವನೆಗಳು ಅರ್ಥವಾಗುತ್ತವೆ ಎನ್ನುವ ವಿಶ್ವಾಸ ನನ್ನದು. ನಾನು ಸದಾ ಆ ಭಗವಂತನಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನನ್ನ ಮಗನ ಮೇಲೆ ಆ ದೈವದ ಕರುಣೆ, ಅನುಗ್ರಹವಿದೆ ಎಂದು ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯ ಜೀವನ ಇದು ಅಂತ್ಯವಲ್ಲ, ಆರಂಭದ ಕಾಲ. ಯುವ ನಾಯಕ. ಹೀಗಿರುವಾಗ ಅವರಿಗೆ ಭವಿಷ್ಯದ ದೃಷ್ಟಿಯಿಂದ ಇಂತಹ ಪ್ರೋತ್ಸಾಹದ ಮಾತುಗಳು ಕೂಡ ಅನಿವಾರ್ಯವಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.